ಕೇವಲ 15 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಸಾಕು ಈ ಮನೆನ ನಿಮ್ದಾಗಿಸ್ಕೋಬಹುದು. ಈ ಮನೆ CMC ಖಾತಾದಲ್ಲಿ ಬರುತ್ತೆ. ಅಪ್ ಟು ನಿಮ್ಗೆ 70% ವರೆಗೂ ಲೋನ್ ಆಗುತ್ತೆ. ಅಕ್ಕಪಕ್ಕ 2 ಮನೆ ಸೇಲಿಗಿರೋದು, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಅಥವಾ 2 ಮನೆ ತಗೊಳ್ತೀವಿ ಅಂದ್ರೆ ಒಳ್ಳೆ ಪ್ರೈಸ್ ನಿಮ್ಗೆ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಮನೆಯ ಲೊಕೇಶನ್ ಬಂದು ಪ್ರೆಸ್ಟೀಜ್ ಜಿಂದಾಲ್ ಸಿಟಿಯಿಂದ ಕೇವಲ 1.5 ಕಿಲೋಮೀಟರ್, ಮೆಟ್ರೋ ಸ್ಟೇಷನ್ ಕೂಡ ನಿಮ್ಗೆ ಹತ್ರದಲ್ಲಿದೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಇವತ್ತು ನಾವಿರೋದು ನಾಗಸಂದ್ರ ಹತ್ರ. ನಿಮ್ಗೆ ಗೊತ್ತಿರ್ಬೋದು, ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಬ್ಯಾಕ್ ಸೈಡೇ ಲೊಕೇಟೆಡ್ ಆಗಿರೋಂಥ ಮನೆ. ಸೊ ತುಂಬ ಜನ ಕೇಳ್ತಾ ಇದ್ರಿ ಒಂದು ಬಜೆಟಲ್ಲಿ ಇರೋವಂಥ ಮನೆ ತೋರಿಸಿ ಅಂತ. ಸೊ ಇವತ್ತು ನಾನು ನಿಮ್ಗೆ 2 ಮನೆ ತೋರಿಸ್ತಾ ಇದ್ದೀನಿ. ಈ ಮನೆ ಮತ್ತು ಈ ಮನೆ ಒಳ್ಳೆ ಬಜೆಟಲ್ಲಿ ಇರುವಂಥದ್ದು. ಸೊ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇರುವಂಥ ಮನೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆಲ್ರೆಡಿ ನೋಡ್ಬೋದು, ಈ ಲೇಔಟಲ್ಲಿ ಕಂಪ್ಲೀಟಾಗಿ ಮನೆ ಆಗಿರೋದು. ಸೊ ಆಲ್ರೆಡಿ ಸೋಲ್ಡ್ ಔಟ್ ಆಗಿ ಲಾಸ್ಟ್ ಇವೆರಡು ಮನೆಗಳು ಮಾತ್ರ ಉಳಿದಿರೋದು. ಹಾಗೆ ಇವೆರಡು ಬಿಲ್ಡಿಂಗ್ ಬಂದು ನಿಮಗೆ 800 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ. ಸೊ ಬಿಲ್ಡಿಂಗ್ ಫೇಸಿಂಗ್ ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಅಲ್ಲಿ ಇದೆ. ಸೊ ಮೇನ್ ಡೋರ್ ನಿಮಗೆ ಬಂದು ನಾರ್ತ್ ಫೇಸಿಂಗ್ ಅಲ್ಲಿ ಬರುತ್ತೆ. ಇದು ಬಂದು ನಿಮಗೆ CMC ಖಾತಾಗೆ ಸೇರಿರುವಂಥದ್ದು. ಆಲ್ರೆಡಿ ಈ 5 ಮನೆಗಳೇನಿದೆ ಅಲ್ಲ, ಒಬ್ಬರೇ ಬಿಲ್ಡರ್ ಕಟ್ಟಿರೋದು. ಸೊ ಆಲ್ರೆಡಿ 3 ರಿಜಿಸ್ಟರ್ ಕೂಡ ಆಗಿದೆ. ಸೊ ಇವೆರಡು ಇವಾಗ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆಗಳು. ಬನ್ನಿ ಒಳಗಡೆ ಹೋಗಿ 800 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂಥ ಮನೆ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಹೊರಗಡೆಯಿಂದ ನಿಮಗೆ ಈ ಥರ MS ಇಂದ ಗೇಟ್ ಮಾಡಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮಗೆ ಫಸ್ಟ್ ಆಗಿ ಸಿಗೋದು ಇಲ್ಲಿ ಪಾರ್ಕಿಂಗ್ ಏರಿಯಾ. ಆರಾಮಾಗಿ ಇಲ್ಲಿ ಒಂದು 2 ಕಾರ್ ಕೂಡ ನಿಲ್ಲಿಸ್ಬೋದು. ಹಾಗೆ 3 ಬೈಕ್ ಕೂಡ ಆರಾಮಾಗಿ ನಿಲ್ಲಿಸುವಂಥ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಕೆಳಗಡೆ ನಿಮಗೆ 2 BHK ಸಿಗ್ತಾ ಇರೋದು, ಮೇಲ್ಗಡೆನೂ ನಿಮಗೆ 2 BHK ಸಿಗ್ತಾ ಇರೋದು. ಸೊ ರೆಂಟಿಗೆ ಕೊಟ್ಟು ನೀವು ಕೂಡ ಇರುವಂಥ ಮನೆ ಇದು. ಹಾಗೆ ನಿಮಗೆ ಗ್ಯಾಸ್ ಕನೆಕ್ಷನ್ ಹೊರಗಡೆನೇ ಇರುತ್ತೆ. ಸ್ಟೇರ್ಕೇಸ್ ಕೆಳಗಡೆ ಮಾಡಿದ್ದಾರೆ. ಸೊ ಕರೆಂಟ್ ಮೀಟರ್ ಏನಿದೆ ಅದು ಕೂಡ ನಿಮಗೆ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಇಲ್ಲಿ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಸೊ ಹೊರಗಡೆಯಿಂದ ನಿಮಗೆ ಕಂಪ್ಲೀಟ್ ಆಗಿ ಟೈಲ್ ಕ್ಲೈಡಿಂಗ್ ಮಾಡಿದ್ದಾರೆ. ಸೊ ಬನ್ನಿ ಇದೆ. ಸೊ ಮೇನ್ ಡೋರ್ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಅಲ್ಲಿ ಇರುತ್ತೆ. ಬನ್ನಿ ಮನೆಗೆ ನಿಮಗೆ ಇಲ್ಲಿ ಸಂಪಿದೆ. ಹಾಗೆ ಇದು ನಿಮಗೆ ಕೆಳಗಡೆ 2 BHK. ಸೊ ಇದು ನಿಮಗೆ ಮೇನ್ ಡೋರ್ ಕಂಪ್ಲೀಟಾಗಿ ಟೀಕುಡ್ಡಿಂದ ಮಾಡಿರೋಂಥ ಮೇನ್ ಡೋರ್. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲೈಡಿಂಗ್ ಕೂಡ ಮಾಡಿದ್ದಾರೆ ಟೈಲಿಂದ. ಹಾಗೆ ಗ್ರಾನೈಟ್ ಕಟಿಂಗ್ ಫಿನಿಶ್ ಕೂಡ ನಿಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ಫಸ್ಟಾಗಿ ಸಿಗೋದು ಹಾಲ್. ಸೊ ಈ ಥರ ಒಂದು ಸ್ಪೇಷಿಯಸ್ ಆಗಿರುವಂಥ ನಿಮಗೆ ಹಾಲ್ ಇದೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ವಾಲ್ ಸ್ಟಿಕರಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಚಿಕ್ಕದಾಗಿ ನಿಮಗೆ TV ಕ್ಯಾಬಿನೆಟ್ ಏರಿಯಾ ಕೂಡ ಮಾಡಿದ್ದಾರೆ. ಸೊ ಮೇಲ್ಗಡೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಆಗಿರುವಂಥದ್ದು. ಸೊ ವೆಂಟಿಲೇಷನ್ ಪರ್ಪಸ್ ನಿಮಗೆ ವಿಂಡೋ ಕೂಡ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಮಗೆ ಹಾಲಿಂದ ಈ ಸೈಡ್ ಬಂದರೆ ನಮಗೆ ಕಿಚನ್ ರೂಮ್ ಸಿಗುತ್ತೆ. ಸೊ ಈ ಥರ ಒಂದು ಸ್ಮಾಲ್ ಸ್ಪೇಸಲ್ಲಿ ನಿಮಗೆ ಕಿಚನ್ ಸ್ಪೇಸ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ವಾರ್ಡ್ರೋಬ್ ಆಗಿರ್ಬೋದು, ಆನಂತರ ಸ್ಟೋರೇಜ್ ಸ್ಪೇಸ್, ಕೆಳಗಡೆ ನಿಮಗೆ ಟ್ರಾಲಿ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅದರ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಸೊ ನೆಕ್ಸ್ಟ್ ಆಗಿ ನಿಮಗೆ ಒಂದು ಬೆಡ್ರೂಮ್. ಸೊ ಈ ಥರ ಒಂದು ಸ್ಪೇಸಲ್ಲಿ ನಿಮಗೆ ಬೆಡ್ರೂಮ್ ಸಿಗ್ತಾ ಇದೆ. ವೆಂಟಿಲೇಷನ್ ಪರ್ಪಸ್ ತುಂಬ ಚೆನ್ನಾಗಿದೆ. ವಿಂಡೋ ಕೂಡ ಇದೆ. ಹಾಗೆ ಕಂಪ್ಲೀಟಾಗಿ ನಿಮಗೆ ವಾರ್ಡ್ರೋಬ್ ಕಬೋರ್ಡ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಚಿಕ್ಕದಾಗಿ ಫಾಲ್ ಸೀಲಿಂಗ್ ಕೂಡ ಆಗಿರುವಂಥದ್ದು. ಹಾಗೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ. ಸೊ ಇದು ಕೂಡ ನಿಮಗೆ ಈ ಥರ ಒಂದು ಸ್ಪೇಸಲ್ಲಿ ನಿಮಗೆ ಬೆಡ್ರೂಮ್ ಸಿಗ್ತಾ ಇರುವಂಥದ್ದು. ಸೊ ಇದು ಕೂಡ ಕಂಪ್ಲೀಟಾಗಿ ವಾರ್ಡ್ರೋಬ್, ಸ್ಟೋರೇಜ್ ಸ್ಪೇಸ್, ನಿಮಗೆ ಡ್ರೆಸ್ಸಿಂಗ್ ಟೇಬಲ್, ಹಾಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೂಡ ಇದೆ. ಸೊ ನಂತರದಲ್ಲಿ ನಿಮಗೆ ಒಂದು ಮನೆಗೆ ಕಾಮನ್ ಬಾತ್ರೂಮ್ ಇರುತ್ತೆ. ಸೊ ಈ ಥರ ಒಂದು ನಿಮಗೆ ಇಂಡಿಯನ್ ಟಾಯ್ಲೆಟ್ ಜೊತೆಗೆ ಕಾಮನ್ ಬಾತ್ರೂಮ್ ಆಗಿರುತ್ತೆ. ಸೊ ಕಂಪ್ಲೀಟ್ ಫಿಟ್ಟಿಂಗ್ ಎಲ್ಲ ಆಗಿರುವಂಥದ್ದು. ಸೊ ಕೆಳಗಡೆ ನಿಮಗೆ 2 BHK ಸಿಗ್ತಾ ಇರೋದು, ಮೇಲ್ಗಡೆನೂ ನಿಮಗೆ 2 BHK ಇದೆ. ಬನ್ನಿ ನೋಡೋಣ. ಸೊ ಹಾಗೆ ಇವಾಗ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಿಮಗೆ ಇರೋದು 2 BHK. ಸೊ ಸ್ಟೇರ್ ಕೇಸ್ ನೋಡ್ಬೋದು, ಕಂಪ್ಲೀಟಾಗಿ ನಿಮಗೆ ಗ್ರಾನೈಟ್ ಹಾಕಿದ್ದಾರೆ. ಹಾಗೆ ಸೆಕೆಂಡ್ ಫ್ಲೋರಲ್ಲೂ ಕೂಡ ನಿಮಗೆ 2 BHK ಸಿಗ್ತಾ ಇರೋದು. ಸೊ ಇಲ್ಲಿ ನಿಮಗೆ ಈ ಥರ ಒಂದು ಪ್ಯಾಸೇಜಲ್ಲಿ ಸ್ಪೇಸ್ ಸಿಗುತ್ತೆ. ಸೊ ಪ್ಯಾಸೇಜ್ ಥರನೇ. ಹಾಗೆ ಇಲ್ಲೂ ಕಂಪ್ಲೀಟಾಗಿ ನಿಮಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಹೊರಗಡೆ ನೋಡಿದರೆ ಕಂಪ್ಲೀಟಾಗಿ ಟೈಲಿಂದ ಕ್ಲೈಡಿಂಗ್ ಕೂಡ ಆಗಿದೆ. ಸೊ ಗ್ರಾನೈಟಿಂದ ನಿಮಗೆ ಫಿನಿಶಿಂಗ್ ಕೂಡ ಮಾಡಿದ್ದಾರೆ. ಸೊ ಇದು ಕೂಡ ಬಂದು ನಿಮಗೆ ನಾರ್ತ್ ಫೇಸಿಂಗಲ್ಲಿ ನಿಮಗೆ ಮೇನ್ ಡೋರ್ ಸಿಗ್ತಾ ಇರುವಂಥದ್ದು. ಸೊ ಈ ಥರ ಒಂದು ಡಿಸೈನಲ್ಲಿ ನಿಮಗೆ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಸಿಗುತ್ತೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ವೈಡ್ ಆಗಿರುವಂಥ ಹಾಲ್ ಏರಿಯಾ. ಸೊ ತುಂಬ ಬ್ಯೂಟಿಫುಲ್ ಆಗಿ ಸ್ಪೇಸ್ ಇದೆ ಹಾಲಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಈ ಸೈಡ್ ನಿಮಗೆ ಕಂಪ್ಲೀಟಾಗಿ TV ಕ್ಯಾಬಿನೆಟ್ ಏರಿಯಾ ಮಾಡಿದ್ದಾರೆ. ಸೊ ಹಾಗೆ ಬ್ಯಾಕ್ ಸೈಡ್ ನಿಮಗೆ ವಾಲ್ ಸ್ಟಿಕ್ಕರಿಂಗ್ ಕೂಡ ಆಗಿರುತ್ತೆ. ಸೊ ಮೇಲ್ಗಡೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಆಗಿದೆ. ಸೊ ವೆಂಟಿಲೇಷನ್ ಪರ್ಪಸ್ ನಿಮಗೆ ವಿಂಡೋ ಕೂಡ ಇದೆ.
ಸೊ ನೆಕ್ಸ್ಟ್ ನಿಮಗೆ ಓಪನ್ ಕಿಚನ್ ಥರನೇ ಇದೆ, ನೋಡ್ತಾ ಇರ್ಬೋದು. ಹಾಲಿನಲ್ಲಿ ನಿಮಗೆ ಕಿಚನ್ ಆ್ಯಕ್ಸೆಸ್ ಮಾಡ್ಬೋದು. ಸೊ ಈ ಥರ ಒಂದು ಕೆಳಗಡೆ ಟ್ರಾಲಿ ಸಿಸ್ಟಮ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಎಲ್ಲ ನಿಮಗೆ ಸ್ಪೇಸ್ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ನಿಮಗೆ ದೇವರ ಮನೆ ಸಿಗುತ್ತೆ. ಸೊ ಈ ಥರ ಒಂದು ಸ್ಪೇಷಿಯಸ್ ಆಗಿ ದೇವರ ಮನೆ ಇದೆ. ಸೊ ಹಾಗೆ ಅದ್ರ ಪಕ್ಕದಲ್ಲಿ ನಿಮಗೆ ಒಂದು ಬೆಡ್ರೂಮ್. ಸೊ ಈ ಬೆಡ್ರೂಮ್ ಕೂಡ ನೋಡ್ಬೋದು, ತುಂಬ ಸ್ಪೇಸ್ ಇದೆ. ಹಾಗೆ ಇದು ಕಂಪ್ಲೀಟ್ ಆಗಿ ವಾರ್ಡ್ರೋಬ್, ಕಬೋರ್ಡ್, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಜೊತೆಗೆ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೂಡ ಇದೆ ರೂಮಲ್ಲಿ. ಸೊ ನೆಕ್ಸ್ಟ್ ಬಂದು ನಿಮಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ, ಬನ್ನಿ. ಸೊ ಹಾಗೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಿಗೋದು ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಕೂಡ ನಿಮಗೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂಥ ಒಂದು ರೂಮ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ವಿಂಡೋ ಇದೆ, ವೆಂಟಿಲೇಷನ್ ಪರ್ಪಸ್. ಮೇಲ್ಗಡೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಆಗಿದೆ. ಸೊ ನೆಕ್ಸ್ಟ್ ನಿಮಗೆ ವಾರ್ಡ್ರೋಬ್, ಕಬೋರ್ಡ್, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಇದು ಮಾಸ್ಟರ್ ಬೆಡ್ರೂಮ್ ಅಥವಾ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಸೊ ಹಾಗೆ ಅಲ್ಲಿಂದ ಹೊರಗೆ ಬರ್ತೀವಿ ಅಂದರೆ ನಿಮಗೆ ವಾಶ್ ಬೇಸಿನ್ ಸಿಗುತ್ತೆ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಮನೆಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ. ಸೊ ಇದಿಷ್ಟು ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಇರುವಂಥದ್ದು. ಸೊ ಹಾಗೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದಿರೋ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಈ ಮನೆ ಕಟ್ಟಿದ್ದಾರೆ. ಸೊ ಈ ಮನೆಯ ಪ್ರೈಸ್ ಬಂದು ನಿಮಗೆ ಕೇವಲ 85 ಲಕ್ಷ. ಅಪ್ ಟು ನಿಮಗೆ 70% ಲೋನ್ ಕೂಡ ಆಗುತ್ತೆ. CMC ಖಾತಾ ಇದೆ. ಆಲ್ರೆಡಿ ನಿಮಗೆ ಇಲ್ಲಿ ಈ ಲೇಔಟಲ್ಲಿ 3 ಮನೆ ಅವ್ರದ್ದು ರಿಜಿಸ್ಟರ್ ಆಗಿರೋವಂಥದ್ದು. ಸೊ ಕೇವಲ 2 ಮನೆ ಉಳ್ಕೊಂಡಿರೋದು. ಕಮ್ಮಿ ಬಜೆಟಲ್ಲಿ ಯಾರೆಲ್ಲ ಮನೆ ಹುಡುಕ್ತಾ ಇರ್ತೀರಲ್ಲ ಅವರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಡಿಸೈನಲ್ಲಿ ನಿಮಗೆ ಇನ್ನೊಂದು ಮನೆಯೂ ಕೂಡ ಇದೆ. ಸೊ ಇಲ್ಲಿ ಬಂದರೆ ನೀವು ಡಿಸ್ಪ್ಲೇ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 2 ಮನೆ ಕೂಡ ನಾವು ತೋರಿಸ್ತೀವಿ. ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.